ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋ ನೋಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಮೀನಾ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ. ಅಡುಗೆ ಕೆಲಸ ಮಾಡುವಾಗ ಮೀನಾ ಅಂತ ಹೇಳ್ಕೊಂಡು ಯಾರೋ ಬರ್ತಾರೆ. ಅದನ್ನು ನೋಡಿದರೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ತಾರೆ. ಬನ್ನಿ ಚಿಕ್ಕಮ್ಮ, ಬನ್ನಿ ಚಿಕ್ಕಪ್ಪ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾಳೆ. ಹೇಗಿದೆಯಮ್ಮ ಮೀನಾ ಅಂತ ಹೇಳಿದಾಗ, ತುಂಬ ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಅಂತ ಹೇಳ್ತಾಳೆ. ಸರಿ, ನಿಮ್ಮ ಅತ್ತೆ ಎಲ್ಲ ಹೇಗಿದ್ದಾರೆ ಅಂತ ಕೇಳಿದಾಗ, ತುಂಬ ಚೆನ್ನಾಗಿದ್ದಾರೆ ಚಿಕ್ಕಮ್ಮ, ನೀವೆಲ್ಲ ಹೇಗಿದ್ದೀರಾ ಅಂತ ಕೇಳಿದಾಗ, ತುಂಬ ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾರೆ. ಸರಿ ಚಿಕ್ಕಮ್ಮ, ಏನು ಇವತ್ತು ಬಂದಿದ್ದು, ಏನು ಸ್ಪೆಷಲು ಅಂತ ಹೇಳಿದಾಗ, ಏನೂ ಇಲ್ಲಮ್ಮ, ನೀನನ್ನು ನೋಡಿಕೊಂಡು ಹಾಗೆ ಮಾತಾಡಿಸ್ಕೊಂಡು ವೆಡ್ಡಿಂಗ್ ಕಾರ್ಡ್ ಕೊಡೋಣ ಅಂತ ಬಂದ್ವಿ ಅಂತ ಹೇಳಿದಾಗ, ಏನು ಚಿಕ್ಕಮ್ಮ ಇವ್ರಿಗೆ ಕಾವ್ಯಂಗ ಇರೋದು ಮದುವೆ ಅಂತ ಹೇಳಿದಾಗ, ಹೌದು ಅಂತ ಹೇಳಿ ವೆಡ್ಡಿಂಗ್ ಕಾರ್ಡ್ ಕೊಡ್ತಾರೆ. ಕೊಟ್ಟು ಒಂದು ತಟ್ಟೆಗೆ ಹೋಗಿ ತೊಗೊಂಬರಮ್ಮ ಅಂತ ಹೇಳಿ ಅಲ್ಲಿ ತಂದಿರೋ ಫ್ರೂಟ್ಸ್ ಎಲ್ಲ ಅದರಲ್ಲಿ ಹಾಕ್ತಾರೆ. ಏನು ಚಿಕ್ಕಮ್ಮ ಇವೆಲ್ಲ ಯಾಕೆ ತರಕ್ಕೆ ಹೋದ್ರಿ ಅಂತ ಹೇಳಿದಾಗ, ಇಲ್ಲಮ್ಮ ಇದು ಸಂಪ್ರದಾಯ ಅಲ್ವಾ ಅಂತ ಹೇಳಿದಾಗ, ಸರಿ ನೀವು ಖಂಡಿತವಾಗಿ ಮದುವೆಗೆ ಬರಬೇಕು, ಎಲ್ಲಿ ಸೂರ್ಯ ಅಂತ ಕೇಳಿದಾಗ, ಇಲ್ಲ ಅವರು ಟ್ರಿಪ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ನಾವು ಹೊರಡ್ತೀವಮ್ಮ ಅಂತ ಹೇಳಿದಾಗ, ಇಲ್ಲ ಚಿಕ್ಕಮ್ಮ, ತುಂಬ ದಿನ, ಎಷ್ಟು ದಿನ ಆಗೋಯ್ತು ನೀವು ಬಂದು, ನೀವು ಕೂತ್ಕೊಳ್ಳಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಬೇಕು, ನಾನು ಬಿಡಲ್ಲ ಈಗ ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಹೋಗ್ತೀನಿ, ನೀವು ವೆಡ್ಡಿಂಗ್ ಕಾರ್ಡ್ ಕೊಡೋದೇ ಇದೆ ಅಂತ ಹೇಳಿ ಚಿಕ್ಕಮ್ಮ ಹೇಳಿದಾಗ, ಇಲ್ಲಮ್ಮ ನೀನು ಊಟ ಮಾಡ್ಕೊಂಡೇ ಹೋಗಬೇಕು ಚಿಕ್ಕಮ್ಮ ಅಂತ ಹೇಳಿದಾಗ, ಸರಿಯಮ್ಮ ನೀನು ಇಷ್ಟೆಲ್ಲ ಫೋರ್ಸ್ ಮಾಡ್ತಿದ್ಯಾ ಅಂದಮೇಲೆ ಊಟ ಮಾಡ್ಕೊಂಡೇ ಹೋಗ್ತೀವಂತ ಕೂತ್ಕೊಂಡಿರ್ತಾರೆ. ಅಡುಗೆ ರೂಮಲ್ಲಿ ಹೋಗಿ ಸೂರ್ಯಂಗೆ ಫೋನ್ ಮಾಡಿಬಿಟ್ಟು, ರೀ ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ ಅಂತ ಹೇಳಿದಾಗ, ಸರಿ ಏನಾದರೂ ಅಡುಗೆ ಮಾಡಿ ಊಟ ಬಡಿಸು ಅಂತ ಹೇಳಿದಾಗ, ಸರಿ ರೀ ಆಯಿತು, ನೀವೆಲ್ಲಿದ್ದೀರಾ ಅಂತ ಹೇಳಿದಾಗ, ನಾನು ಸ್ವಲ್ಪ ದೂರದಲ್ಲಿದ್ದೀನಮ್ಮ, ನಾನು ಬರೋಕ್ಕಾಗಲ್ಲ, ಸಂಜೆ ಆಗುತ್ತೆ ಅಂದಾಗ, ಸರಿ ರೀ ನಾನು ಫೋನ್ ಕಟ್ ಮಾಡ್ತೀನಿ ಅಂತ ಮೀನಾ ಕಟ್ ಮಾಡ್ತಾಳೆ. ಕಟ್ ಮಾಡಿಬಿಟ್ಟು, ಚಿಕ್ಕಮ್ಮ ಬನ್ನಿ ಊಟಕ್ಕೆ ಅಂತ ಹೇಳಿ ಕರೀತಾಳೆ. ಕರೆದಾದ್ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಊಟ ಮಾಡುವಾಗ ತುಂಬ ಖುಷಿಯಾಗಿದೆಯಲ್ಲ, ಅದೇ ಸಾಕು ನಮಗೆ, ತುಂಬ ನಾವು ಏನೇನೋ ತಿಳ್ಕೊಂಡಿದ್ವಿ, ನೀವು ಮದುವೆಯಲ್ಲಿ ನಾವು ಖುಷಿಯಾಗಿರ್ತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಆದರೆ ತುಂಬ ಚೆನ್ನಾಗಿದೆಯಲ್ಲ, ನನಗೆ ಅದೇ ಖುಷಿ ಆಯಿತು ಅಂತ ಹೇಳಿ ಅವ್ರ ಚಿಕ್ಕಪ್ಪ ಹೇಳ್ತಾರೆ. ಹೌದು ಚಿಕ್ಕಪ್ಪ, ನಾನೀಗ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಊಟ ಮಾಡ್ತಾ ಇರುವಾಗ ಅಲ್ಲಿ ಹೊರಗಡೆಯಿಂದ ಶಾಂತಿ ಬರ್ತಾಳೆ. ಅಯ್ಯಪ್ಪ ಏನು ಸುಸ್ತಪ್ಪ, ಏನು ಬಿಸಿಲು ಅದು ಇದು ಅಂತ ಹೇಳುವಾಗ, ಅದೇ ಟೈಮಲ್ಲಿ ಮೀನಾ ನೀರು ಕೊಡೆ ಅಂತ ಹೇಳುವಾಗ ಆ ಕಡೆ ಡೈನಿಂಗ್ ಟೇಬಲ್ ಕಡೆ ನೋಡ್ತಾಳೆ. ನೋಡಿದಾಗ ಎಲ್ಲ ಊಟಕ್ಕೆ ಕೂತಿರೋದು ನೋಡಿ, ಯಾರೇ ಅವರೆಲ್ಲ ಅಂತ ಹೇಳಿದಾಗ, ಇಲ್ಲ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ಅಂತ ಹೇಳಿದಾಗ, ಹೌದಾ ಅಂತ ಹೇಳಿ ನೀರು ಕುಡಿತಾಳೆ. ನೀರು ಕುಡಿದಾಗ ಸರಿ ಅಂತ ಹೇಳಿ ಈ ಕಡೆ ಬೆಡ್ರೂಮಿಗೆ ಶಾಂತಿ ಹೋಗ್ಬಿಡ್ತಾಳೆ. ಮೀನಾನು ಕೂಡ ಜೊತೆಗೆ ಹೋಗಿ, ಅತ್ತೆ ಏನು ಹೇಳಬೇಡಿ, ನಮ್ಮ ಚಿಕ್ಕಮ್ಮ ತುಂಬ ದಿನದ ಮೇಲೆ ಬಂದಿದ್ದಾಳೆ, ನೀವೇನು ಮಾತಾಡೋಕ್ಕೆ ಹೋಗ್ಬಿಡಿ ಆಯಿತಾ ಅಂತ ಹೇಳಿದಾಗ, ಏನೇ ಮಾತಾಡಬಾರ್ದು, ನನಗೆ ಗೊತ್ತಿಲ್ದಂಗೆ ಯಾರ್ಯಾರಿಗೋ ಕರ್ಕೊಂಬಂದು ಊಟ ಹಾಕ್ತೀಯ, ಇಲ್ಲಿ ಏನು ಇದೇನು ಧರ್ಮಛತ್ರನ ಊಟ ಹಾಕೋಕ್ಕೆ, ಹೂ ಕಟ್ಟೋರೆಲ್ಲ ಕರ್ಕೊಂಬಂದು ಬೀದಿಲಿ ಹೋಗೋರಿಗೆಲ್ಲ ಕರ್ಕೊಂಬಂದು ಊಟ ಹಾಕ್ತೀಯಲ್ಲ, ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿದಾಗ, ಅಯ್ಯೋ ಅಯ್ಯೋ ಅತ್ತೆ ತುಂಬ ಮೆಲ್ಲಗೆ ಮಾತಾಡಿ, ನಮ್ಮ ಚಿಕ್ಕಮ್ಮ ಎಲ್ಲ ಕೇಳಿಸ್ಕೊಂಡ್ರೆ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ, ಅವ್ರೇನು ಊಟಕ್ಕೆ ಗತಿ ಇಲ್ದಾಗ ಬಂದಿಲ್ಲ, ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಬಂದಿದ್ರು, ಊಟ ಮಾಡ್ಕೊಂಡು ಹೋಗಿ ಅಂತ ಅಂದೆ ಅಂತ ಹೇಳಿದಾಗ, ಯಾರಿಗೆ ಕೇಳೇ ಊಟ ಹಾಕ್ತಾ ಇದೆಯಾ ನೀನು, ಅಷ್ಟು ಗೊತ್ತಾಗಲ್ವ ನಿನಗೆ, ನೀನೇ ದೊಡ್ಡ ಭಿಕಾರಿ, ಇನ್ನು ಅವರಿಗೆಲ್ಲ ಊಟ ಹಾಕ್ಕೊಂಡು ಕೂತಿರ್ತೀಯ ನೀನು ಅಂತ ಹೇಳಿದಾಗ, ಅತ್ತೆ ಮೆಲ್ಲಕ್ಕೆ ಮಾತಾಡಿ ಅತ್ತೆ, ದಯವಿಟ್ಟು ಮೆಲ್ಲಕ್ಕೆ ಮಾತಾಡಿ ಅಂತ ಹೇಳ್ತಾಳೆ. ಏನೇ ನೀನು, ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ ಜಗಳಾಡು ಅಂತ ಅಂದಾಗ, ಇಲ್ಲ ಅತ್ತೆ ನೀವು ಮೆಲ್ಲಕ್ಕೆ ಮಾತಾಡಿ ಅಂತ ಹೇಳಿದಾಗ, ನನಗೆ ಆವಾಜ್ ಆಗ್ತೀಯ, ನಡಿ ಆಚೆ, ನೀವೆಲ್ಲ ಗತಿಲ್ದಂಗೆ ಊಟಕ್ಕೆ ಬಂದಿದ್ದೀರಾ, ಅಷ್ಟು ಗೊತ್ತಾಗಲ್ವ ನಿಮಗೆ, ಬಂದ್ರಾ ವೆಡ್ಡಿಂಗ್ ಕಾರ್ಡ್ ಕೊಟ್ರಾ ಹೋಗಬೇಕು, ಅದು ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀರಲ್ಲ, ನಿಮಗೆ ಊಟಕ್ಕೂ ಗತಿ ಇಲ್ವಾ ಅಂತ ಹೇಳಿದಾಗ, ಏನಮ್ಮ ಮೀನಾ ನಿಮ್ಮ ಅತ್ತೆ ಈ ಥರ ಮಾತಾಡ್ತಾರೆ, ನಾನು ಚೆನ್ನಾಗಿದ್ದೀನಿ ಅಂದೆ, ನಾನು ನೋಡಿದ್ನಲ್ಲಪ್ಪ ಎಷ್ಟು ಚೆನ್ನಾಗಿದೆಯಾ ಅಂತ, ಬರ್ರಿ ಹೋಗೋಣ ಅಂತ ಹೇಳಿ ಕೈ ತೊಳ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾರೆ. ಎದ್ದೋಗುವಾಗ, ಅಯ್ಯೋ ಚಿಕ್ಕಮ್ಮ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ, ಅಯ್ಯೋ ಹೊಟ್ಟೆ ತುಂಬಮ್ಮ, ನನಗೀಗ ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿದಾಗ, ಅದಕ್ಕೆ ಶಾಂತಿ ಹೇಳ್ತಾಳೆ, ನಾವೇನು ಆ ಥರ ಹೇಳಿಲ್ಲ, ಈಗ ಬಿಟ್ಟಿದ್ದೀರಲ್ಲ ಅದನ್ನ ಊಟ ಮಾಡ್ಕೊಂಡು ಹೋಗಿ, ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ನನಗಷ್ಟು ಹೊಟ್ಟೆ ಹಸಿವಿಲ್ಲಮ್ಮ, ನಾವು ಹೋಗ್ತೀವಂತ ಹೇಳಿ ಅವರು ಹೊರಟೋಗ್ತಾರೆ. ಅಲ್ಲ ಕಣೆ, ನಿನಗಷ್ಟು ಗೊತ್ತಾಗಲ್ವ, ಯಾರಿಗೆ ಕೇಳಿ ನೀನು ಊಟ ಹಾಕ್ತಾ ಇದೆಯಾ, ನನ್ನ ಮನೆ ಇದು, ನನ್ನ ಮನೆಗೆ ನನಗೆ ಕೇಳ್ದೇನೆ ಊಟ ಹಾಕ್ತಾ ಇದೆಯಲ್ಲ, ಯಾರಿಗೆ ಕೇಳಿ ಊಟ ಹಾಕ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲದು ಅತ್ತೆ ಅವ್ರೇನು ಊಟಕ್ಕೆ ಗತಿ ಇಲ್ದಂಗೆ ಬಂದಿದ್ದೀರಾ, ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ, ಈಗ ಸಮಾಧಾನ ಆಯಿತಾ ನಿಮಗೆ, ಅವ್ರು ಹೊರಟೋದ್ರಲ್ಲ ಅಂತ ಹೇಳಿದಾಗ, ಅಯ್ಯೋ ನನಗೇನೋ ಸಮಾಧಾನ ಆಗಬೇಕು, ನನ್ನ ಮನೆ ನನ್ನಿಷ್ಟ, ಅದೆಲ್ಲ ಊಟ ವೇಸ್ಟ್ ಆಗಲ್ವ, ಈಗೇನು ಮಾಡ್ತೀಯ ನೋಡ್ತೀನಿ ನಾನು ಅಂತ ಹೇಳಿದಾಗ, ಈ ಕಡೆ ಕೋಪ ಮಾಡಿಕೊಂಡು ಮೀನಾ ಇರ್ತಾಳೆ. ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ. ಕೋಪ ಮಾಡಿಕೊಂಡು ಮೀನಾ ನಿಂತ್ಕೊಂಡಿರ್ತಾಳೆ.
ಸರಿ ಅಂತ ಹೇಳಿ ಈ ಕಡೆ ಬೇಜಾರು ಮಾಡಿಕೊಂಡು ಹೂವಿನ ಅಂಗಡಿ ಕಡೆ ಹೋಗಿರ್ತಾಳೆ. ಹೂವಿನ ಅಂಗಡಿ ಕಡೆ ಹೋದಾಗ ಅವ್ರ ಫ್ರೆಂಡ್ಸ್ ಅಕ್ಕಪ್ಪ ಅಂದರೆ ಹೂ ಕಟ್ಟೋರೆಲ್ಲ ಮಾತಾಡ್ತಾ ಇರ್ತಾರೆ. ಮೀನಾ ಒಂದು ಬೇರೆ ಯೋಚನೆಯಲ್ಲೇ ಇರ್ತಾಳೆ. ಎಲ್ಲ ಮಾತಾಡುವಾಗ ಕೇಳಿಸ್ಕೊಂಡ ಮೀನಾ ಹೆಂಗೆ ಕಾಮಿಡಿ ಮಾಡ್ತಾ ಇದ್ದಾರೆ ಅಂದಾಗ, ಏನಕ್ಕ ಏನು ಮಾತಾಡಿದ್ರಿ ಅಂದಾಗ, ಯಾಕೆ ಯಾವ ಲೋಕದಲ್ಲಿದೆಯಾ ಏನಾಯಿತು ಅಂತ ಹೇಳಿದಾಗ ಮನೇಲಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ಮೀನಾ. ಅಲ್ಲ ನಿಮ್ಮ ಅತ್ತೆಗೆ ಎಷ್ಟು ಕೊಬ್ಬಿರ್ಬೋದು, ಬಂದವ್ರಿಗೆ ಊಟ ಹಾಕೋಕ್ಕೆ ಗತಿನೂ ಇಲ್ವಾ ನಿಮ್ಮ ಅತ್ತೆಗೆ? ಅಲ್ಲ ನಮ್ಮ ಅತ್ತೆನೂ ಈ ಥರ ಮಾಡ್ತಾಯಿದ್ರು, ನಾನು ಕೂಡ ಈ ಥರ ಬಿಸಿ ಸೌಟ್ ಹಿಡ್ಕೊಂಡು ಬರೆಯಾಕ್ಬಿಟ್ಟೆ, ನೀನು ಹಂಗೆ ಮಾಡಿಬಿಡು, ಇಲ್ಲ ಆ ರೂಮಲ್ಲಿ ಹಾಕ್ಕೊಂಡು ಬೆಲ್ಟ್ ತೊಗೊಂಡು ಹೊಡೆದ್ಬಿಡು ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಕಲಿಸ್ಕೊಡ್ತಾರೆ. ಅಯ್ಯೋ ಅಕ್ಕ ಆ ಥರ ಎಲ್ಲ ನಾನು ಮಾಡಲ್ಲ, ಅವ್ರ ಅಮ್ಮನ ಥರ ಅಲ್ವಾ ಅಂತ ಹೇಳಿದಾಗ, ಅಲ್ಲ ಅಮ್ಮನ ಥರ ಅಂದರೆ ಅಮ್ಮ ಅವರೆಲ್ಲ ಈ ಥರ ಮಾಡ್ತಾರಾ? ಇಲ್ಲ ತಾನೇ, ಏನೂ ಇಲ್ಲ ಒಂದು ಸಲ ಕೊಡು ಆಮೇಲೆ ಯಾರು ಏನು ಮಾತಾಡಲ್ಲ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮನೆಗೆ ಹೊಡ್ತಾಳೆ. ಮನೆಗೆ ಬಂದಮೇಲೆ ಎಲ್ಲೇ ಹೋಗಿದ್ದೆ, ಇಷ್ಟೊತ್ತಾದರೂ ಎಲ್ಲೇ ಹೋಗಿದ್ದೆ ನೀನು? ಮನೇಲಿ ಬೇಜಾನ್ ಕೆಲಸಗಳಿದ್ದಾವೆ, ತಿರ್ಗಾಡಕ್ಕೆ ಬರೋಕ್ಕೆ ಹೋಗಿದ್ದೆ ಅಂದಾಗ, ಏನತ್ತೆ ಪದೇ ಪದೇ ಅದೇ ಕೇಳ್ತೀರಾ, ನನಗೆ ತುಂಬ ಕೆಲಸ ಇತ್ತು, ಹೂ ಕಟ್ಟೋದಿತ್ತು, ಹಾಗಾಗಿ ನಾನು ಲೇಟಾಗಿ ಬಂದೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಮೀನಾ. ಸರಿ ಅಂತೇಳಿ ಮನೋಜ ಬರ್ತಾನೆ, ಆಚೆಯಿಂದ ಬಂದು ಸೀನ್ತಾ ಇರ್ತಾನೆ. ಏನೋ ಆ ಸೀನ್ತಾ ಇದೆಯಾ, ಅಲ್ಲೋ ಕೂತ್ಕೊಳ್ಳೋ, ಇಲ್ಲಿ ಪಕ್ಕದಲ್ಲಿ ಕೂತ್ಕೊಬೇಡ ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಪಾನಿಪುರಿ ತಿಂದೆ ಅದಕ್ಕೆ ಈ ಥರ ಆಯಿತು ಅಂದಾಗ, ನೀನು ಚಿಕ್ಕ ವಯಸ್ಸಿಂದೇನೋ ಪಾನಿಪುರಿ ಅಂದರೆ ಆಗಲ್ಲ, ಯಾಕೋ ತಿಂದೆ ಅಂದಾಗ, ನನಗೆ ತಿನ್ನಬೇಕು ಅನಿಸ್ತು ತಿಂದೆ ಅಮ್ಮ ಅಂತ ಹೇಳಿ ಮನೋಜ ಹೇಳ್ತಾನೆ. ಸರಿ ಬರಲಿ ಹೋಗ್ಬಿಟ್ಟು ಇದು ತರಕಾರಿ ಏನಾದ್ರು ತಂದು ಸೂಪ್ ಕೀಪ್ ಏನಾದರೂ ಮಾಡಿಕೊಡು ಅಂತ ಹೇಳಿದಾಗ, ನಾನ್ಯಾಕೆ ಹೋಗಲಿ, ನಾನು ಹೋಗಲ್ಲ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಏನೇ ಹೇಳ್ತಾ ಇದೀಯ ನೀನು, ಹೋಗಲ್ವಾ, ಯಾಕೆ ಹೋಗಲ್ವಾ ಹೋಗಲ್ಲ ಅಂತ ಹೇಳಿದಾಗ ಮನೋಜ ಕೇಳ್ತಾನೆ, ಏನು ಅಮ್ಮನಿಗೆ ಆವಾಜ್ ಆಗ್ತಾ ಇದೆಯಾ, ಹೋಗಿ ತರಕಾರಿ ತಂದು ಸೂಪ್ ಏನಾದರೂ ಮಾಡಿಕೊಡು ಅಂತ ಹೇಳಿದಾಗ, ಹೋಗಿ ನಿಮ್ಮ ರೋಹಿಣಿ ಇದ್ದಾರಲ್ಲ ಅವ್ರಿಗೆ ಹೇಳಿ, ನಿನ್ನ ಹೆಂಡ್ತಿಗೆ ನನಗೇನೆ ಕೇಳ್ತೀರಾ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಇವಳೇನಮ್ಮ ಎಲ್ಲ ತಿರುಗಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಏನು ಕೊಬ್ಬಾಗಿ ಮಾತಾಡ್ತಿದ್ಯಾ, ಹೋಗಿ ತರೋಕ್ಕಾಗಲ್ವಾ, ತಂದು ಮನೋಜಂಗೆ ಮಾಡ್ಕೊಡೋಕ್ಕಾಗಲ್ವಾ, ಹೋಗಿ ತೊಗೊಂಬ ಅಂತ ಹೇಳುವಾಗ ಈ ಕಡೆ ಇಮ್ಯಾಜಿನೇಷನ್ ಮಾಡ್ಕೋತಾಳೆ ಮೀನಾ. ಹೋಗಿ ರೂಮಲ್ಲಿ ಹೋಗಿ ಬೆಲ್ಟ್ ತಂದು ಅಂದರೆ ಮನೋಜನ್ಗೆ ಯಗ್ಗ ಮುಗ್ಗ ಹೊಡಿತಾ ಇರ್ತಾಳೆ. ಅದೇ ಟೈಮಲ್ಲಿ ರೋಹಿಣಿ ಬರ್ತಾಳೆ. ಮೀನಾ ಯಾಕೆ ಹೊಡಿತಿದ್ಯಾ ಅಂತ ಹೇಳಿದಾಗ ಮೀನಂಗೂ ಬೀಳ್ತಾ ಇರ್ತವೆ ಬೆಲ್ಟಿಂದ. ಅಯ್ಯೋ ಇಬ್ಬರು ಕೂಡ ಬೇಡ ಮೀನಾ ಅಂತ ಇಬ್ಬರು ಹೇಳಿದ್ರು ಕೂಡ ಬೆಲ್ಟು ತೊಗೊಂಡು ಮೀನಾ ರೋಹಿಣಿಗೆ ಮತ್ತು ಮನೋಜನ್ಗೆ ಯಗ್ಗ ಮುಗ್ಗ ಹೊಡಿತಿರ್ತಾಳೆ. ಅದನ್ನ ನೋಡಿ ಈ ಕಡೆ ಅಂದರೆ ಶಾಂತಿ ಓಡೋಗಿ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ. ಸೋಫಾ ಮೇಲೆ ಕೂತ್ಕೊಂಡಿರುವಾಗ ಜೋರಾಗಿ ಇಬ್ಬರಿಗೂ ಬೀಳ್ತಾ ಇರುತ್ತೆ. ಈ ಕಡೆ ಇಬ್ರಿಗೂ ತಪ್ಪಾಯ್ತು ಮೀನಾ ಅಂತ ಕೈ ಮುಗಿತಾ ಇರುವಾಗ ಈ ಕಡೆ ಶಾಂತಿ ಮುಖ ನೋಡ್ತಾಳೆ. ಶಾಂತಿ ಅಂತೂ ಒಳ್ಳೆ ಪಿರ್ಸು ರೋಗ ಬಂದಿರೋ ಥರ ಕೂತಿರ್ತಾಳೆ. ಆಮೇಲೆ ಹೋಗ್ಬಿಟ್ಟು ಹತ್ರ ಹೋದಾಗ ಈ ಕಡೆ ಬೇಡ ಬರಬೇಡ ನೀನು ಅಂತ ಹೇಳಿ ಶಾಂತಿ ಈ ಕಡೆ ಹೇಳ್ತಾ ಇರ್ತಾಳೆ. ಬೆಲ್ಟ್ ತೊಗೊಂಡು ಇನ್ನೇನು ಶಾಂತಿ ಹತ್ರ ಹೋಗುವಾಗ ಅದೇ ಟೈಮಲ್ಲಿ ಇಮ್ಯಾಜಿನೇಷನ್ ಕಂಪ್ಲೀಟ್ ಮಾಡ್ತಾಳೆ. ಅದನ್ನು ಇಮ್ಯಾಜಿನೇಷನ್ನ ನೆನೆಸ್ಕೊಂಡು ನಗ್ತಾ ಇರ್ತಾಳೆ. ನಗ್ತಾ ಇರುವಾಗ ಏನಕ್ಕೆ ನಗ್ತಾ ಇದೆಯಾ, ನಾನು ಹೇಳ್ತಾ ಇಲ್ವ ಹೋಗಿ ತರಕಾರಿ ತಂದು ಸೂಪ್ ಮಾಡಿಕೊಡು ಅಂತ ಹೇಳಿದಾಗ ಕಂಟಿನ್ಯೂ ಆಗಿ ನಗ್ತಾನೆ ಇರ್ತಾಳೆ. ಯಾಕಂದರೆ ಬೆಲ್ಟ್ ತೊಗೊಂಡು ಹೊಡೆದಿರೋ ಇಮ್ಯಾಜಿನೇಷನ್ನು ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ ಅಂತ ಹೇಳಿ ನಗ್ತಾ ಇರ್ತಾಳೆ. ಏನಕ್ಕೋ ನಗ್ತಾ ಇರ್ತಾಳೆ ಇವಳು, ಬಾಯಿ ಬಿಟ್ಟರೆ ನಗ್ತಾ ಇದ್ದಾಳಲ್ಲ, ಏನಕ್ಕೋ ನಗ್ತಾ ಇದ್ದಾಳೆ ಅಂದರೆ ಮನೋಜನ ಮುಖ ಶಾಂತಿ ಮುಖ ನೋಡಿ ನಗ್ತಾ ಇರ್ತಾಳೆ ಮೀನಾ. ಯಾಕೆ ನಗ್ತಾ ಇದೆಯಾ ಅಂತ ಕೇಳಿದ್ರು ಕೂಡ ಹೇಳಲ್ಲ. ಅಯ್ಯೋ ಅತ್ತೆ ಅಂದ್ಕೊಂಡೆ ನಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ರೋಹಿಣಿ ಕೂಡ ಹೇಳ್ತಾಳೆ, ಯಾಕತ್ತೆ ಇಷ್ಟು ನಗ್ತಾ ಇದ್ದಾಳೆ ಮೀನಾ ಅಂತ ಅಂದಾಗ, ಗೊತ್ತಿಲ್ಲಮ್ಮ ಇವಳಿಗೇನೋ ಹುಚ್ಚಿಗಿಚ್ಚು ಬಂದೈತೋ ಏನೋ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ನಗ್ತಾನೆ ಇರ್ತಾಳೆ. ಮತ್ತು ಅಡುಗೆ ರೂಮಲ್ಲಿ ಹೋಗಿ ನಗ್ತಾ ಇರುವಾಗ ಇವರಿಗೆಲ್ಲ ಇರಿಟೇಟ್ ಆಗುತ್ತೆ. ಏನಕ್ಕೆ ನಗ್ತಾ ಇದ್ದಾಳೆ ಇವಳು ಇಷ್ಟೊಂದು ಅಂತ ಹೇಳಿ ಶಾಂತಿ ಏನಕ್ಕೆ ನಗ್ತಾ ಇದೆಯಾ ಅದನ್ನ ಹೇಳೆ ಅಂತ ಹೇಳಿದಾಗ ಹೇಳಲ್ಲ. ಮತ್ತೆ ಬಂದು ಎಲ್ಲರ ಮುಖ ನೋಡಿ ಮತ್ತೆ ನಗ್ತಾ ಇರ್ತಾಳೆ. ಇವಳೇನೋ ಈಗ ತಾನೇ ಚೆನ್ನಾಗಿದ್ಲಲ್ಲೋ, ಇವಳೇನು ಈ ಥರ ನಗ್ತಾ ಇದ್ದಾಳೆ ಅಂತ ಹೇಳಿದಾಗ ಗೊತ್ತಿಲ್ಲಮ್ಮ ಯಾಕೆ ನಗ್ತಿದ್ದಾಳೋ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ. ಅದೇ ಟೈಮಲ್ಲಿ ಸೂರ್ಯ ಬರ್ತಾನೆ. ಸೂರ್ಯ ಇಲ್ಲಿ ನೋಡೋ ನಿನ್ನ ಹೆಂಡ್ತಿ ಆಗ್ಲೇನೋ ನಗ್ತಾ ಇದ್ದಾಳೆ, ಏನಕ್ಕೆ ನಗ್ತಾ ಇದ್ದಾಳೆ ಅಂತ ಕೇಳು ಅಂತ ಹೇಳಿದಾಗ, ಅಯ್ಯೋ ನಗ್ಲಿ ಬಿಡಮ್ಮ, ಅವಳ ಮುಖ ನಕ್ಕಾಗ ರೋಸ್ ಹೂವು ಇದ್ದಂಗಿರುತ್ತೆ, ಗುಲಾಬಿ ಹೂವು ಇದ್ದಂಗಿರುತ್ತೆ ಅಂದಾಗ, ಅಯ್ಯೋ ಅವೆಲ್ಲ ಬಿಡು, ಏನಕ್ಕೆ ನಗ್ತಾ ಇದ್ದಾಳೆ ಅಂತ ಕೇಳು ಅಂತ ಹೇಳಿದಾಗ, ಮೀನಾ ಬಾರಮ್ಮ ಇಲ್ಲಿ, ಏನಕ್ಕಮ್ಮ ನಗ್ತಾ ಇದೆ ಅಂತ ಈ ಕಡೆ ಸೂರ್ಯ ಕೇಳಿದಾಗ, ಬರ್ರಿ ಇಲ್ಲಿ ಅಂತ ಹೇಳಿ ಕಿವಿಯಲ್ಲಿ ಹೇಳ್ತಾಳೆ. ಅಂದರೆ ಬೆಲ್ಟ್ ತೊಗೊಂಡು ಹೊಡೆದಿರೋದು, ಅವರೆಲ್ಲ ಕ್ಷಮೆ ಕೇಳ್ತಾ ಇರೋದು ಅದನ್ನೆಲ್ಲ ಹೇಳಿದಾಗ ಅಂದರೆ ಇಮ್ಯಾಜಿನೇಷನ್ ಹೇಳಿದಾಗ ಸೂರ್ಯ ಕೂಡ ಬಿದ್ದು ನಗ್ತಾ ಇರ್ತಾನೆ. ಅಯ್ಯೋ ಇವಳೇನೋ ಕಿವಿಯಲ್ಲಿ ಹೇಳಿದ್ಲು ಕಣೋ, ಇವಳು ನಗ ಸ್ಟಾರ್ಟ್ ಮಾಡ್ತಿದ್ದಾನೋ, ಏನಕ್ಕೋ ಸೂರ್ಯ ಏನಂದ್ಲೋ ಅಂತ ಹೇಳಿದಾಗ ಅವನು ಕೂಡ ಮಾತಾಡದೆ ನಗ್ತಾ ಇರ್ತಾನೆ. ಹೊಟ್ಟೆ ಹಿಡ್ಕೊಂಡು ಸೋಫಾ ಮೇಲೆ ಉಳ್ಳಾಡ್ಕೊಂಡು ನಗ್ತಾ ಇರ್ತಾನೆ.
ಇವನು ಕೂಡ ನಗ್ತಾ ಇದ್ದಾನಲ್ಲ ಅಂತ ಹೇಳಿದಾಗ ಅದೇ ಟೈಮಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಏನಿವತ್ತು ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ನಗ್ತಾ ಇದ್ದೀರಾ ಅಂತ ಹೇಳಿದಾಗ, ರೀ ನಾವೆಲ್ಲಿ ಮಾತಾಡ್ತಾ ನಗ್ತಾ ಇದ್ದೀವಿ, ಬೆಳಗ್ಗೆಯಿಂದ ನಾನು ಮಾತಾಡ್ತಾ ಆಗ್ಲಿಂದ ಆ ಹೂ ಕಟ್ಟೋಳು ನಗ್ತಾ ಇದ್ಲು, ಈಗ ನೋಡಿದ್ರೆ ಸೂರ್ಯ ನಗ್ತಾ ಇದ್ದಾನೆ, ಏನಂತ ಕೇಳ್ರಿ ಅಂತ ಹೇಳಿದಾಗ, ಏನಪ್ಪ ಯಾಕೆ ನಗ್ತಾ ಇದ್ದೀರಾ ಅಂತ ಹೇಳಿದಾಗ ರಂಗನಾಥ್ ಕೇಳಿದ್ರು ಕೂಡ ಸೂರ್ಯ ಹೇಳಲ್ಲ. ಇಬ್ಬರು ಕೂಡ ಬಿದ್ದು ನಗ್ತಾ ಇರ್ತಾರೆ. ಇವ್ರು ನಗ್ತಾ ಇದ್ದಾರೆ ಅಂತ ಹೇಳಿ ಇರಿಟೇಟ್ ಆಗಿಬಿಟ್ಟು ಮನೋಜ ಮತ್ತು ರೋಹಿಣಿ ಅವ್ರ ರೂಮಲ್ಲಿ ಹೋಗ್ತಾರೆ. ಶಾಂತಿ ಕೂಡ ಅವ್ರ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೋತಾರೆ. ಈ ಕಡೆ ಇಬ್ಬರು ಕೂಡ ಮತ್ತೆ ಕೂಡ ನಗ್ತಾ ಇರ್ತಾರೆ. ಏನು ಹೇಳಿದ್ರು ಕೂಡ ಹೇಳಲ್ಲ. ರಂಗನಾಥ್ ಅವರು ತನ್ನ ಪಾಡಿ ತನ್ನ ರೂಮಲ್ಲಿ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತಾ ಇರ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು.